ಹರೇ ಶ್ರೀನಿವಾಸ. ಶ್ರೀ ಲಕ್ಷ್ಮೀ ಶೋಭಾನದ ಮುಂದಿನ ನುಡಿಗಳ ಅರ್ಥವನ್ನು ತಿಳಿತಾ ಹೋಗೋಣಂತೆ. ಮೊದಲಿಗೆ ವಾದಿರಾಜ ಗುರುಗಳಲ್ಲಿ ಹಾಗೆಯೇ ಲಕ್ಷ್ಮೀನಾರಾಯಣರಲ್ಲಿ ವಂದಿಸುತ್ತಾ ಲಕ್ಷ್ಮೀ ಶೋಭಾನವನ್ನು ಶುರು ಮಾಡ್ತಾ ಇದ್ದೀನಿ. ಶೋಭಾನವೆನ್ನೀರೆ ಸುರರೊಳು ಸುಮಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೇ. ಸ್ನೇಹಿತರೆ, ಇವತ್ತು 26ನೇ ನುಡಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಂತೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಡಿಗಳನ್ನು ಇವತ್ತು ಅರ್ಥ ತಿಳಿತಾ ಹೋಗೋಣಂತೆ. ಸ್ವಲ್ಪ ಚಿಕ್ಕದಾಗಿ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಯಾಕೆ ಅಂದರೆ ಬೇಗ ವೀಡಿಯೋಸ್ ಮುಗಿಯುತ್ತೆ ಅಂತ ಹೇಳಿ. ಒಂದೊಂದು ವಿಡಿಯೋದಲ್ಲಿ ಒಂದು ಹೇಳ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ, ಯಾಕಂದರೆ ಜಾಸ್ತಿ ನುಡಿಗಳಿದಾವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿಯೇ ಅರ್ಥವನ್ನು ತಿಳಿಸ್ತಾ ಹೋಗ್ತೀನಂತೆ. 26ನೇ ನುಡಿ. ಒಬ್ಬನವನ ಮಗ ಮತ್ತೊಬ್ಬನವನ ಮೊಮ್ಮಗ, ಒಬ್ಬನವನಿಗೆ ಶಯನಾಹ, ಒಬ್ಬನವನ ಪೊರೆವ ಮತ್ತಿಬ್ಬರವನಿ ಗಂಜಿ, ಅಬ್ಬರದಲವಾಗ ಸುಳಿವಾರು, ಶೋಭಾನೇ. ಒಬ್ಬನವನ ನಾಮ ಕಂಜಿ ಬೆಚ್ಚುವ ಗಡ, ಸರ್ವರಿಗಾವ ಅಮೃತವ, ಸರ್ವರಿಗಾವ ಅಮೃತವ ನುಣಿಸುವ, ಅವನೊಬ್ಬ ನಿರ್ನಿಷ್ಠ ನಿರವದ್ಯ, ಶೋಭಾನೇ. ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥವ ಒರೆದು ನೋಡಲು ನರಹರಿಗೆ, ನರಕಾಯಾತನೆ ಸಲ್ಲ ದುರಿತಾತಿ ದೂರನಿಗೆ, ಮರುಳಾಮನ ಬಂದಂತೆ ನುಡಿಯದಿರು, ಶೋಭಾನೇ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದಣಿಸಿವೆ ಬಹುದೋಷ, ಕುಂದಳಿಷ್ಟಿಲ್ಲದ ಮುಕುಂದಾನೆ ತನಗೆಂದು, ಇಂದಿರೆ ಪತಿಯ ನೆನೆದಾಳು, ಶೋಭಾನೇ. ಇದಷ್ಟು ನುಡಿಗಳ ಅರ್ಥವನ್ನು ತಿಳಿಯೋಣ ಸ್ನೇಹಿತರೆ. ಒಬ್ಬನವನ ಮಗ ಮತ್ತೊಬ್ಬನವನ ಮೊಮ್ಮಗ. ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾಳಂತೆ, ಒಬ್ಬನು ಮಗ ಯಾರು? ಬ್ರಹ್ಮದೇವರು. ಇಲ್ಲಿ ಲಕ್ಷ್ಮೀದೇವಿ ಭಗವಂತನಿಗೆ ಹೇಳ್ತಾ ಇದ್ದಾಳೆ, ಒಬ್ಬನವನ ಮಗ. ಯಾರ ಮಗ? ಭಗವಂತನ ಮಗ. ಯಾರು? ಬ್ರಹ್ಮದೇವರು. ಮತ್ತೊಬ್ಬ ಅವನ ಮೊಮ್ಮಗ, ಇನ್ನೊಬ್ಬನು ಮೊಮ್ಮಗ. ಯಾರು? ರುದ್ರದೇವರು, ಈಶ್ವರ. ಒಬ್ಬನು ಅವನಿಗೆ ಶಯನಾಹ ಅಂತ ಹೇಳ್ತಾ ಇದ್ದಾಳೆ, ಅಂದರೆ ಇನ್ನೊಬ್ಬನು ಅವನಿಗೆ ಹಾಸಿಗೆ ಆಗಿದ್ದಾನೆ, ಶೇಷದೇವರು. ಒಬ್ಬನವನ ಪೊರೆವ, ಅಂದರೆ ಒಬ್ಬನು ಅವನನ್ನು ಹೊತ್ತುಕೊಂಡು ತಿರುಗ್ತಾನೆ. ಯಾರು? ಗರುಡ. ಭಗವಂತನನ್ನು ಹೊತ್ತು ತಿರುಗೋದು ಗರುಡ ಅಲ್ವಾ? ಅವನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಮತ್ತಿಬ್ಬರವನಿಗಂಜಿ ಅಬ್ಬರದಾಲವಾಗ ಸುಳಿವಾರು ಅಂತ ಹೇಳ್ತಾಳೆ. ಅಂದರೆ ಇನ್ನು ಇಬ್ಬರು ಯಾರು? ಸೂರ್ಯ ಮತ್ತು ಚಂದ್ರರು. ಇವರಿಬ್ಬರು ಏನು ಮಾಡ್ತಾರೆ ಅಂದರೆ ಭಗವಂತನಿಗೆ ಅಂಜಿ ತಿರುಗ್ತಾ ಇರ್ತಾರಂತೆ. 24 ಗಂಟೆ ತಿರುಗ್ತಾ ಇರ್ತಾರೆ. ಇವರಿಷ್ಟು ಜನದ ಬಗ್ಗೆ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ. ಇವ್ರು ಯಾರನ್ನು ನಾನು ಒಲ್ಲೆ ಅಂತ ಹೇಳಿ ನಿರಾಕರಿಸ್ತಾ ಇದ್ದಾಳಂತೆ. ನೋಡ್ರಿ, ಚತುರ್ಮುಖ ಬ್ರಹ್ಮದೇವರು ಭಗವಂತನ ಮಗ. ಭಗವಂತನ ನಾಭಿಯಲ್ಲಿ ಹುಟ್ಟಿದವನು, ಅವನು ಮಗನಾಗಿದ್ದಾನೆ. ಅವನನ್ನು ನಾನು ಹೇಗೆ ಮದುವೆ ಆಗಬೇಕು ಅಂತಾಳೆ. ಈಗಿನ ಮದುವೆಗಳಲ್ಲಿ ನೋಡ್ರಿ, ಗಂಡು ಹೆಣ್ಣಿಗೆ ಹೆಚ್ಚಿನ ಅಂತರ ಇರಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರಲ್ವ. 3 ತಿಂಗಳು 6 ತಿಂಗಳು ಅಷ್ಟೇ ಡಿಫ್ರೆನ್ಸಸ್ಸಲ್ಲಿ ನೋಡ್ತಾ ಇರ್ತಾರೆ. ಹೆಚ್ಚು ಅಂತರ ಇರಬಾರ್ದು ಗಂಡು ಹೆಣ್ಣಿನ ಮಧ್ಯೆ ಅಂತ ಹೇಳಿ 3 ತಿಂಗಳು 6 ತಿಂಗಳಿಗೆ ಬಂದು ನಿಂತಿದೆ. ಇನ್ನೂ ಕೆಲವು ಕಡೆ 1 ತಿಂಗಳು 2 ತಿಂಗಳಿಗೂ ಮದುವೆ ಆಗೋರು ಇದ್ದಾರೆ ಅಂತರದಲ್ಲಿ. ವಾಸ್ತವಿಕವಾಗಿ ಹೇಳಬೇಕು ಅಂದರೆ ಹೆಚ್ಚು ಅಂತರ ಇದ್ದಷ್ಟು ಗಂಡು ಹೆಣ್ಣಿಗೆ ಜೀವನ ಹೆಚ್ಚು ಸುಖಮಯವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹಿಂದಿನ ಕಾಲದಲ್ಲೆಲ್ಲ ತುಂಬ ಅಂತರ ಇರೋದು ಗಂಡ ಹೆಂಡತಿಯ ನಡುವೆ 15 ವರ್ಷ 16 ವರ್ಷದಷ್ಟು ಅಂತರ ಇರ್ತಾ ಇತ್ತಂತೆ. ಈಗ ತುಂಬ ಕಡಿಮೆ ಆಗಿದೆ. ನಮ್ಮ ಹಿರಿಯರ ಕಾಲದಲ್ಲಿ ಸ್ವಲ್ಪ 7 ವರ್ಷದಿಂದ 10 ವರ್ಷದ ತನಕ ಬಂದಿತ್ತು. ಈಗಿನ ಜನ್ರೇಷನ್ನಲ್ಲಿ ತುಂಬ ಅಂದರೆ ತುಂಬಾ ಅಂತರ ಕಡಿಮೆ ಇರುತ್ತೆ. ನೋಡ್ರಿ, ವಾಸ್ತವಿಕವಾಗಿ ಹೀಗಿರಬಾರ್ದು ಅಂತ ಹೇಳ್ತಾರೆ. ಗಂಡ ಹೆಂಡತಿಯ ನಡುವೆ ಅಂತರ ಇರಬೇಕು. ಹೆಚ್ಚು ಅಂತರ ಇದ್ದಷ್ಟು ಸುಖವಾಗಿರುತ್ತೆ ಜೀವನ ಅಂತ ಹೇಳಿ ಈಗಿನವ್ರಿಗೆ ಗೊತ್ತಿಲ್ಲ. 16 ವರ್ಷ ವ್ಯತ್ಯಾಸ ಇರಬೇಕು ಅಂತ ಹೇಳ್ತಾರಂತೆ. ಕನಿಷ್ಠ ಪಕ್ಷ 7 ವರ್ಷನಾದರೂ ಅಂತರವಿರಬೇಕು ಅಂತ. ಎಷ್ಟು ಅಂತರ ಕಡಿಮೆ ಇರುತ್ತೋ ಅಷ್ಟು ಶಾಂತತೆ ಕಡಿಮೆ ಆಗುತ್ತೆ. ಎಷ್ಟು ಅಂತರ ಕಡಿಮೆ ಆಗುತ್ತೋ ಅಷ್ಟು ಭಕ್ತಿ ಕಡಿಮೆ ಆಗುತ್ತೆ. ಎಷ್ಟು ಅಂತರ ಕಡಿಮೆ ಆಗುತ್ತೋ ಅಷ್ಟು ವಿಶ್ವಾಸ ಕಡಿಮೆ ಆಗುತ್ತೆ ಒಬ್ಬರ ನಡುವೆ ಒಬ್ಬರಿಗೆ. ಇನ್ನು ಎಷ್ಟು ಅಂತರ ಕಡಿಮೆ ಆಗ್ತಾ ಹೋಗುತ್ತೋ ಅಷ್ಟು ಅನ್ಯೋನ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಸಮಾನತೆಯ ಗುಂಗು ಬಂದುಬಿಡುತ್ತೆ.
ನೀವೇನು ಹೆಚ್ಚು ನಾನೇನು ಹೆಚ್ಚು, ನನಗಿಂತ ನೀವೇನು ಜಾಸ್ತಿ ದೊಡ್ಡವರೇನಲ್ಲ ಅಂತ ಮಾತಿನ ಬರದಲ್ಲಿ ಆಡುವ ಪರಿಸ್ಥಿತಿ ಬರ್ಬೋದು. ಸಮಾನತೆ ಗುಂಗು ಮನಸ್ಸಿನಲ್ಲಿ ಹೊಕ್ಕೊಂಡು ಸಮಾನ ವಯಸ್ಸಿನ ಹಂಗಿನಲ್ಲಿ ತಮ್ಮನ್ನು ತಾವು ಕಳೆದುಕೊಂಡು ಬಿಡ್ತಾರೆ, ಸಂಸಾರವನ್ನು ಕೆಡಿಸ್ಕೊಂಡು ಬಿಡ್ತಾರೆ. ಹಾಗಾಗಿ ಪ್ರಾಚೀನ ಕಾಲದಲ್ಲಂತೂ ತುಂಬ ಪತಿ ಪತ್ನಿಯ ನಡುವೆ ತುಂಬ ಅಂತರ ಇರ್ತಾಯಿತ್ತು ಅಂತ ಹೇಳ್ತಾರೆ. ಎಲ್ಲರ ಸಂಸಾರದಲ್ಲೂ ಕಲಹಗಳು ಇದ್ದೇ ಇರುತ್ತೆ ಅಲ್ವಾ. ಕಲಹ ಇಲ್ಲದೆ ಇರ್ತಕ್ಕಂಥ ಸಂಸಾರಗಳು ಯಾವುದೂ ಇಲ್ಲ. ಆ ಥರದ ಸಂಸಾರಗಳು ಒಂದೂ ಇರೋದಿಲ್ಲ. ಕಲಹ ಇದ್ದೇ ಇರುತ್ತೆ. ಅದು ಪ್ರೀತಿಯನ್ನು ಜಾಸ್ತಿ ಮಾಡಬೇಕೇ ವಿನಃ ಕಲಹ ವಿಪರೀತಕ್ಕೆ ಹೋಗಿ ಅದು ಇನ್ನೊಂದು ಅನಾಹುತಕ್ಕೆ ಗುರಿಯಾಗಬಾರ್ದು. ಒಬ್ಬರನ್ನೊಬ್ಬರು ಅನುಸರಿಸಿಕೊಂಡು ಹೋಗಬೇಕು. ಒಬ್ಬರು ಸೋಲೇಬೇಕಾಗುತ್ತೆ ಕಲಹಗಳಾದಾಗ. ಯಾರಾದರೂ ಒಬ್ಬರು ಸೋತು ಬಿಟ್ಟರೆ ಅಲ್ಲಿಗೆ ಅದು ತಣ್ಣಗಾಗುತ್ತೆ. ಇಲ್ಲ ಅಂದರೆ ಒಂದಕ್ಕೊಂದು ಸೇರಿಕೊಂಡು ತೀರಾ ವಿಪರೀತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಈಗಿನ ಜನ್ರೇಷನ್ಗಳಲ್ಲಿ ಎಲ್ಲರೂ ಸಮಾನವಾಗಿ ಓದಿರ್ತಾರೆ. ಒಂದು ಕೈ ಹೆಚ್ಚು ಅಂತಲೇ ಹೇಳ್ಬೋದು. ಹೆಣ್ಣು ಮಕ್ಕಳು ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿ ಇರ್ತಾರೆ. ಗಂಡನಿಗಿಂತ ಹೆಚ್ಚು ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲೇ ಬರೋದು ಮುಖ್ಯವಾಗಿ. ಅದು ತೀರಾ ಎಲ್ಲಿ ಹೊಟ್ಟೋಗುತ್ತೆ ಆಮೇಲೆ ಅಂತಂದರೆ, ಒಬ್ಬರ ನಡುವೆ ಒಬ್ಬರಿಗೆ ಅನ್ಯೋನ್ಯತೆ ಇದ್ದು ಸಂಸಾರ ನಡೆಸ್ಕೊಂಡು ಹೋದರೆ ಯಾವುದೇ ತೊಂದರೆ ಆಗೋದಿಲ್ಲ. ಯಾರೇ ಹೆಚ್ಚು ದುಡಿಲಿ, ಯಾರೋ ಸ್ವಲ್ಪ ಕಡಿಮೆ ದುಡಿಲಿ, ನಡೆದು ಹೋಗುತ್ತೆ. ಆದರೆ ಎಲ್ಲಿ ಸ್ವಲ್ಪ ಅಸಮಾನತೆ ಉಂಟಾಗುತ್ತೋ, ಎಲ್ಲಿ ಈಗೋ ಜಾಸ್ತಿ ಆಗುತ್ತೋ ಆಗ ನೋಡ್ರಿ ಕಲಹಗಳು ವಿಪರೀತಕ್ಕೆ ಹೋಗಿ ಈಗಿನ ಕಾಲದಲ್ಲಂತೂ ನಾವು ತುಂಬ ನೋಡ್ತಾ ಇದ್ದೀವಿ ಡಿವೋರ್ಸ್ ಕೇಸ್ಗಳು. ಅದು ಕೊನೆಗೆ ಹೋಗಿ ನಿಂತ್ಕೊಳ್ಳೋದೇ ಡೈವರ್ಸ್ಗೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಂಥದ್ದೇನು ತಲೆ ಹೋಗುವಂತಹ ಮ್ಯಾಟ್ರೇ ಇರೋದಿಲ್ಲ. ತುಂಬ ಸಣ್ಣ ವಿಷಯಕ್ಕೆ ಡೈವರ್ಸ್ ತನಕ ಹೋಗ್ಬಿಡ್ತಾರೆ. ಡೈವರ್ಸನ್ನು ತಗೊಂಡೇ ಬಿಡ್ತಾರೆ. ಮತ್ತೆ ಇನ್ನೊಂದು ಪುನಃ ಮರುಮದುವೆಗಳನ್ನು ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಜೀವಕ್ಕೆ ಏನಾದರೂ ಆಪತ್ತುಗಳನ್ನು ತಂದ್ಕೊಂಡ್ಬಿಡೋದು, ಇಲ್ಲಿ ತನಕ ಹೋಗಿ ನಿಂತುಬಿಟ್ಟಿದೆ. ಯಾಕೆ ಅಂದರೆ ಒಬ್ಬರ ನಡುವೆ ಒಬ್ಬರಿಗೆ ಅನ್ಯೋನ್ಯತೆ ಕಡಿಮೆ ಆಗಿದೆ, ಪ್ರೀತಿ ವಿಶ್ವಾಸ ಕಡಿಮೆ ಆಗಿದೆ, ನಂಬಿಕೆ ಕಡಿಮೆ ಆಗಿದೆ. ಹಾಗಾಗಿ ಇಂತಹ ದುಸ್ಥಿತಿಗಳು ನಡೀತಾ ಇದೆ ಪ್ರಪಂಚದಲ್ಲಿ. ಒಂದು ಪುಟ್ಟ ವಿಷಯಕ್ಕೆ ಡಿವೋರ್ಸ್ಗಳನ್ನು ತೊಗೊಂಡವ್ರು ಇದ್ದಾರೆ. ಗೊರಕೆ ಹೊಡಿತಾರೆ, ಡೈವರ್ಸ್. ದಪ್ಪ ಇದ್ದಾರೆ, ಡೈವರ್ಸು. ಅಥವಾ ಇನ್ನೇನೋ ಪ್ರಾಬ್ಲಮ್ ಇದೆ, ಅದಕ್ಕೊಂದು ಡೈವರ್ಸು. ಹೀಗೆ ಪ್ರತಿಯೊಂದಕ್ಕೂ ವಿಚ್ಛೇದನ ಈಗ ಒಂದು ಸುಲಭ ಮಾರ್ಗ ಆಗೋಗ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಒಂದು ಆ ಥರ ವಿಚ್ಛೇದನದ್ದೇನಾದರೂ ನಾವು ಕೇಳಿದ್ದೀವ ಸ್ನೇಹಿತರೆ? ಎಷ್ಟೇ ಕಷ್ಟ ಇರಲಿ ಗಂಡ ಹೆಂಡತಿ ಹೊಂದಿಕೊಂಡು ಹೋಗ್ತಾಯಿದ್ರು ಅಲ್ವಾ? ಅದು ಜೀವನ ಅಂತಂದರೆ. ಈಗಿನ ಕಾಲದಲ್ಲಿ ತುಂಬ ಅಂದರೆ ತುಂಬ ವಿರಳ ಆ ಥರ ಇರೋದು. ಹಾಗೆ ಅಂತಹ ಘಟನೆಗಳು ನಡೀತಾ ಇರುತ್ತೆ. ಯಾಕೆ ಅಂತಂದರೆ ಒಂದು ವಯಸ್ಸಿನ ಅಂತರ. ಈ ವಯಸ್ಸಿನ ಅಂತರದಿಂದನೇ ಇಷ್ಟೆಲ್ಲ ಆಗುತ್ತೆ ಅಂತ. ಅದಕ್ಕೆ ಆವಾಗ ಪುರಾಣಗಳನ್ನು, ಇತಿಹಾಸಗಳನ್ನು ಕೇಳಬೇಕು ಅಂತ. ಇದರಿಂದ ಮನಸ್ಸಿನಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಹಾಗಾಗಿ ಪುರಾಣ ಹರಕಥೆಗಳನ್ನು ಕೇಳ್ತಾ ಇದ್ದರೆ ಮನಸ್ಸು ಸ್ಥಿರವಾಗಿ ಇರುತ್ತೆ, ನಮಗೂ ಜ್ಞಾನ ಅಭಿವೃದ್ಧಿ ಆಗುತ್ತೆ ಅಂತ. ಹಾಗೆ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ, ಮಗನನ್ನು, ಮೊಮ್ಮಗನನ್ನು, ಮರಿಮಗನನ್ನು ಮದುವೆ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾ ಇದ್ದಾಳೆ. ಮತ್ತು ಇವರಿಗೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಇದ್ದಾರೆ ಅಂದರೆ ಅಷ್ಟೊಂದು ವಯಸ್ಸಾಗಿರುವಂಥವನನ್ನು ಹೇಗೆ ಮದುವೆ ಆಗ್ತಾಳೆ ಅನ್ನುವಂಥ ಮಾತು ಬರ್ಬೋದು. ಯಾಕೆ ಅಂತಂದರೆ ದೇವತೆಗಳ ಜೀವನ ಕ್ರಮಕ್ಕೂ ಮನುಷ್ಯರ ಜೀವನ ಕ್ರಮಕ್ಕೂ ತುಂಬ ವ್ಯತ್ಯಾಸವಿರುತ್ತಂತೆ. ದೇವತೆಗಳ ಜೀವನ ಕ್ರಮದಲ್ಲಿ ಚಿಕ್ಕವರು ಮೊದಲು ಸಾಯ್ತಾರೆ, ದೊಡ್ಡವರು ಕೊನೆಗೆ ಲಯ ಆಗ್ತಾರೆ. ಮನುಷ್ಯರಲ್ಲಿ ಹಿರಿಯರು ಮೊದಲು ಹೋಗ್ತಾರೆ, ಚಿಕ್ಕವರು ಆಮೇಲೆ ಸಾಯ್ತಾರೆ ಅಲ್ವಾ? ಎಲ್ಲೋ ಕೆಲವೊಂದು ವಿರಳ ಅಷ್ಟೇ, ಆಕ್ಸಿಡೆಂಟ್ಗಳಾಗಿ ಇನ್ನೇನೋ ಆರೋಗ್ಯದ ಸಮಸ್ಯೆ ಆಗಿ ಚಿಕ್ಕವರು ಹೋಗೋದು ಬಿಟ್ಟರೆ ಮನುಷ್ಯರಲ್ಲಿ ನಿಯಮ ಇರೋದೇನೆ ದೊಡ್ಡವರು ಮೊದಲು, ಚಿಕ್ಕವರು ನಂತರ ಅಂತ. ಆದರೆ ದೇವತೆಗಳಲ್ಲಿ ಹಾಗಲ್ಲ. ಮೊದಲು ಚಿಕ್ಕವರು, ಅವರು ಲಯ ಹೊಂದುತ್ತಾರೆ, ನಂತರ ದೊಡ್ಡವರಿಗೆ ಲಯ ಅಂತ ಹೇಳ್ತಾರೆ. ಹಾಗಾಗಿ ಸೃಷ್ಟಿಯಲ್ಲಿ ಮೊದಲು ಬಂದವರು ಹಿರಿಯರೇ, ಲಯ ಕಾಲದಲ್ಲಿ ತುಂಬ ಹೊತ್ತು ಇರುವವರು ಸಹ ಹಿರಿಯರೇ ದೇವತೆಗಳಲ್ಲಿ. ಹಾಗಾಗಿ ಇದು ದೇವತೆಗಳ ಲಯದ ಕ್ರಮ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಲಕ್ಷ್ಮಿ ಹೇಳ್ತಾಳೆ, ಕಿರಿಯರನ್ನು ನಾನು ಒಲ್ಲೆ ಅಂತ. ಯಾಕೆ? ಅವರಿಗೆ ಆಯುಷ್ಯ ತುಂಬ ಕಡಿಮೆ ಅಂತ. ಒಬ್ಬನವನಿಗೆ ಶಯನಾಹ ಅಂತ ಹೇಳ್ತಾಳೆ. ಅಂದರೆ ಭಗವಂತನ ಹಾಸಿಗೆ ಯಾರು? ಶೇಷದೇವರು. ಒಬ್ಬನವನ ಪೊರೆವ ಅಂದರೆ
ಭಗವಂತನನ್ನು ಹೊತ್ತು ತಿರುಗ್ತಾ ಇರ್ತಕ್ಕಂಥವನು ಗರುಡ. ಇವರು ಯಾರು ನನಗೆ ಬೇಡ ಅಂತ ಹೇಳ್ತಾಳಂತೆ. ಪುರುಷೋತ್ತಮನನ್ನು ವರಿಸ್ಲಿಕ್ಕಾಗಿಯೇ ಇರುವ ನಾನು ಪುರುಷೋತ್ತಮನ ಹಾಸಿಗೆ ಆಗಿರುವವನನ್ನು, ಪುರುಷೋತ್ತಮನನ್ನು ಹೊತ್ತು ತಿರುಗುವವನನ್ನು ಏಕೆ ವರಿಸಬೇಕು ಅಂತ ಲಕ್ಷ್ಮೀದೇವಿ ಇಲ್ಲಿ ಕೇಳ್ತಾ ಇದ್ದಾಳೆ. ಮತ್ತಿಬ್ಬರು ಅವನಿಗಂಜಿ ಅಬ್ಬರದಲಾವಾಗ ಸುಳಿವಾರು ಅಂತ ಹೇಳ್ತಾಳೆ. ಇನ್ನಿಬ್ಬರು ಭಗವಂತನಿಗೆ ಭಯ ಪಟ್ಕೊಂಡು ಅಂಜಿ ತಿರುಗ್ತಾ ಇರ್ತಾರಂತೆ. ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇರ್ತಾರೆ. ಭಗವಂತನಿಗೆ ಅಂಜಿಬಿಟ್ಟು, ಯಾಕಂದರೆ ಭಗವಂತ ಸೂರ್ಯಚಂದ್ರರಿಗೆ ಅಂತಹ ಒಂದು ಕೆಲಸವನ್ನು ಕೊಟ್ಟಿರ್ತಾನೆ. ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರೆ, ತಿರುಗ್ತಾ ಇರ್ತಾರೆ. 24 ಗಂಟೆ ಅವರು ತಿರುಗೋದೇನೆ ಕೆಲಸ ಅವ್ರಿಗೆ. ಈಗ ಕೆಲವೊಬ್ಬರು ಮನೆಗಳಲ್ಲಿ ಸಮಸ್ಯೆಗಳಿರುತ್ತೆ. ಕೆಲವೊಬ್ಬರು ಯಾವಾಗಲೂ ತಿರುಗ್ತಾ ಇರ್ತಾರೆ. ಅಂದರೆ ಕೆಲಸದ ಮೇಲೆ ಬಿಸ್ನೆಸ್ ಟೂರ್ಗಳಂತೆ ಊರುಗಳಿಗೆ ದೇಶಗಳಿಗೆ ತಿರುಗ್ತಾ ಇರ್ತಾರೆ. ಅವರ ಹೆಂಡತಿಯರಿಗೆ ಗೊತ್ತು ಆ ಕಷ್ಟ ಏನು ಅಂತ. ಯಾಕೆ ಮನೆಯಲ್ಲಿ ಏನೂ ಕೊರತೆ ಇರೋದಿಲ್ಲ, ಎಲ್ಲ ತಂದು ಸುರಿತಾ ಇರ್ತಾರೆ. ಆದರೆ ಮನೆಯಲ್ಲಿ ಇರೋದಿಲ್ಲ. ಹೆಂಡತಿ ಮಕ್ಕಳ ಜೊತೆಗೆ ಕಾಲವನ್ನು ಕಳೆಯೋದಿಲ್ಲ. ಹೀಗಿದ್ದಾಗ ಹೆಂಡತಿಗೆ ಇಷ್ಟ ಆಗುತ್ತಾ? ನೀನೇನು ತಂದು ಕೊಟ್ಟರು ಬೇಡ, ನಮ್ಮ ಜೊತೆಗಿರು ಸಾಕು ಅಂತ ಕೇಳ್ತಾಳೆ. ಹೀಗೆ ಲಕ್ಷ್ಮೀದೇವಿ ಹೇಳ್ತಾಳಂತೆ, ಯಾವಾಗಲೂ ಸುತ್ತುತ್ತಾ ಇರ್ತಾರೆ, ಇವರನ್ನು ನಾನು ಹೇಗೆ ಮದುವೆ ಆಗಬೇಕು ಅಂತ. ಹಾಗೆ ಎಲ್ಲರನ್ನೂ ಸಹ ಲಕ್ಷ್ಮೀದೇವಿ ನಿರಾಕರಿಸ್ತಾ ಇದ್ದಾಳೆ. ಹಾಗಾಗಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ಇವರು ಯಾರನ್ನು ನಾನು ವಿವಾಹ ಆಗೋದಿಲ್ಲ, ಪುರುಷೋತ್ತಮನನ್ನು ಮಾತ್ರ ನಾನು ವರಿಸ್ತೀನಿ ಅಂತ ಹೇಳಿ ಈ ನುಡಿಯಲ್ಲಿ ತಿಳಿಸ್ತಾ ಇದ್ದಾಳೆ. ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಒಬ್ಬನವನ ನಾಮಕಂಜಿ ಬೆಚ್ಚುವಗಡ ಸರ್ವರಿಗಾವ ಅಮೃತವ, ಸರ್ವರಿಗಾವ ಅಮೃತವನುಣಿಸುವ ಅವನೊಬ್ಬ ನಿರನಿಷ್ಠ ನಿರವದ್ಯ ಅಂತ ಹೇಳ್ತಾ ಇದ್ದಾಳೆ. ನೋಡಿರಿ ಲಕ್ಷ್ಮೀದೇವಿ ಹೇಗೆ ಹೇಳ್ತಾ ಇದ್ದಾಳೆ ಅಂದರೆ, ಒಬ್ಬನು ಯಾರ ಹೆಸರು ಕೇಳಿದರೆ ಬೆಚ್ಚಿ ಅಂಜಿ ಎದ್ದು ಓಡಿ ಹೋಗ್ತಾನಂತೆ. ಯಾರು? ಹರಿಯ ನಾಮಕ್ಕೆ, ಭಗವಂತನ ಹೆಸರು ಕೇಳಿದ್ರೆ ಸಾಕು ಅಂಜಿ ಹೋಗ್ತಾನೆ. ಯಾರು? ಮೃತ್ಯು, ಯಮ. ಭಗವಂತನ ನಾಮಕ್ಕೆ ಅಂಜುತ್ತಾನಂತೆ ಮೃತ್ಯು. ನೋಡ್ರಿ ಭಗವಂತನ ಹೆಸರಿಗೆ ಎಷ್ಟು ಸಾಮರ್ಥ್ಯ ಶಕ್ತಿ ಇದೆ ಅಂತ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಇವನನ್ನು ನೋಡಿದ್ರೆ ಅಂಜ್ತೀವಿ, ಮೃತ್ಯುವನ್ನು, ಯಮನನ್ನು ನೋಡಿದರೆ. ಅದೇ ಮೃತ್ಯು ಭಗವಂತನ ಹೆಸರನ್ನು ಕೇಳಿದರೆ ಸಾಕು ಅಂಜಿ ಓಡ್ತಾನಂತ. ಅಷ್ಟು ಒಂದು ಭಗವಂತ ಅಂದರೆ ಭಯ ಮೃತ್ಯುವಿಗೆ. ಜಗತ್ತಿನಲ್ಲಿ ಎಲ್ಲರಲ್ಲೂ ಪಾಪಗಳನ್ನು ಮಾಡಿಸೋನು ಕಲಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರ ಪಾಪದ ಒಂದು ಭಾಗವನ್ನು ಕಲಿ ತಗೊತಾನಂತೆ. ಕಲಿಗೆ ಇದೆ ಅಂತ ಹೇಳ್ತಾರೆ. ನಮ್ಮೆಲ್ಲರ ಪಾಪದ ಒಂದು ಭಾಗ ಕಲಿ ಅನುಭವಿಸಲೇಬೇಕು ಅಂತ. ಇಂತಹ ಪಾಪಿಯಾದಂತಹ ಕಲಿಯೂ ಸಹ ಭಗವಂತನ ನಾಮಕ್ಕೆ ಅಂಜುತ್ತಾನಂತೆ. ನೋಡ್ರಿ, ಭಗವಂತ ಬರೀ ಪಾಪಗಳನ್ನು ಕಳೆಯೋನಲ್ಲ, ಅಮೃತವನ್ನು ಸಹ ಉಣಿಸ್ತಾನೆ ಅಂತ ಇಲ್ಲಿ ವಾದಿರಾಜರು ಬರೀತಾ ಇದ್ದಾರೆ. ಸರ್ವರಿಗಾವ ಅಮೃತವ, ಸರ್ವರಿಗಾವ ಅಮೃತವನುಣಿಸುವ ಅಂತ ಬರೀತಾರೆ. ನೋಡ್ರಿ, ಇಲ್ಲಿ ಸಮುದ್ರ ಮಥನದ ಕಾಲದಲ್ಲಿ ಮೋಹಿನಿ ರೂಪವನ್ನು ತಗೊಂಡು ಭಗವಂತ ದೇವತೆಗಳಿಗೆ ಅಮೃತವನ್ನು ಉಣಿಸ್ತಾನೆ. ಬರೀ ದೇವತೆಗಳಿಗಷ್ಟೇ ಅಮೃತ ಉಣಿಸ್ತಾನೆ ಅಂತ ಇಲ್ಲಿ ಬರೀತಾ ಇಲ್ಲ. ಹಾಗೆ ಬರೆಯೋದಿತ್ತು ಅಂದರೆ ದೇವತೆಗಳಿಗಾವ ಅಮೃತವ, ದೇವತೆಗಳಿಗಾವ ಅಮೃತವನುಣಿಸುವ ಅಂತ ಬರಿತಾ ಇದ್ರು. ಆದರೆ ಇಲ್ಲಿ ಏನು ಬರೆದಿದ್ದಾರೆ ವಾದಿರಾಜರು ಅಂದರೆ ಸರ್ವರಿಗಾವ ಅಮೃತವ, ಸರ್ವ ಜನಕ್ಕೆ ಎಲ್ಲರಿಗೂ, ನಮ್ಮೆಲ್ಲರಿಗೂ ಭಗವಂತ ಅಮೃತವನ್ನು ಉಣಿಸ್ತಾನೆ ಅಂತ ಬರಿತಾ ಇದ್ದಾರೆ. ನೋಡ್ರಿ, ಹಾಗಾಗಿ ಅವನೊಬ್ಬನೇ ನಿರನಿಷ್ಠ ನಿರವದ್ಯ ಅಂತ ಹೇಳ್ತಾರೆ. ಇಲ್ಲಿ ನಿರನಿಷ್ಠ ನಿರವದ್ಯ ಅಂದರೆ ದೋಷಗಳೇ ಇಲ್ಲದವನು, ನಿರ್ದೋಷಿಯವನು, ಅನಿಷ್ಟಗಳೇ ಇಲ್ಲದವನು ಅಂತ ಅರ್ಥ. ಭಗವಂತನಿಗೆ ಯಾವ ದೋಷವೂ ಇಲ್ಲ, ಯಾವ ಅನಿಷ್ಟವೂ ಇಲ್ಲ. ಹಾಗಾಗಿ ಲಕ್ಷ್ಮಿ ಅವನನ್ನು ವರಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಯಾವ ದೋಷ ಇಲ್ಲ, ಯಾವ ಒಂದು ಅನಿಷ್ಟಗಳಿಲ್ಲ ಭಗವಂತನಿಗೆ. ಅಂಥ ನಿರನಿಷ್ಠ ನಿರವದ್ಯನನ್ನು ನಾನು ವರಿಸ್ತೀನಿ ಅಂತ ಹೇಳಿ ಲಕ್ಷ್ಮೀದೇವಿಯಲ್ಲಿ ಹೇಳ್ತಾ ಇದ್ದಾಳೆ. ಈಗ ಮುಂದಿನ ನುಡಿಯನ್ನು ನೋಡೋಣ ಸ್ನೇಹಿತರೆ. ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥವ ಒರೆದು ನೋಡಲು ನರಹರಿಗೆ, ನರಕ ಯಾತನೆ ಸಲ್ಲ ದುರಿತಾತಿ ದೂರನಿಗೆ, ಮರುಳಾಮನ ಬಂದಂತೆ ನುಡಿಯದಿರು ಅಂತ ಹೇಳ್ತಾರೆ ವಾದಿರಾಜರು. ಮತ್ತೆ ಇಲ್ಲಿ ಹಿಂದಿನ ನುಡಿಯನ್ನು ಮುಂದುವರಿಸ್ಕೊಂಡು ನಿರನಿಷ್ಠ ನಿರವದ್ಯ ಅಂತ ಬರೀತಾರೆ. ಅಂದರೆ ಭಗವಂತನಿಗೆ ಯಾವುದೇ ದೋಷ ಇಲ್ಲ, ಯಾವುದೇ ಅನಿಷ್ಟಗಳಿಲ್ಲ, ಭಗವಂತ ನಿರ್ದೋಷಿ. ಆದರೆ ಮನುಷ್ಯರು
ಅನಿಷ್ಟರು, ದೋಷಿಗಳು ಅಂತ ಹೇಳ್ತಾರೆ. ನೋಡ್ರಿ, ಒಬ್ಬ ಮನುಷ್ಯನಲ್ಲಿ ದೋಷಗಳನ್ನು ಎಣಿಸ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಅಂತ ಹೇಳ್ತಾರೆ. ವಧುವು ವರನನ್ನು ನೋಡೋವಾಗ ತುಂಬ ದೋಷಗಳನ್ನು ಎಣಿಸ್ಬಾರ್ದು ಅಂತ. ಕಪ್ಪಗಿದ್ದಾನೆ, ತೆಳ್ಳಗಿದ್ದಾನೆ, ಕುಳ್ಳಗಿದ್ದಾನೆ, ತಲೆಯಲ್ಲಿ ಕೂದಲಿಲ್ಲ, ಹಾಗಿದ್ದಾನೆ ಅಂತ ತುಂಬ ದೋಷಗಳನ್ನು ಎಣಿಸ್ತಾ ಹೋದರೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ದೋಷಗಳು ಇದ್ದೇ ಇರುತ್ತೆ. ಎಲ್ಲನೂ ಪರ್ಫೆಕ್ಟಾಗಿರೋದು ಸಾಧ್ಯನಾ? ಯಾರಿಗಾದರೂ ಸಾಧ್ಯನಾ? ಹಾಗಿರೋದಿಲ್ಲ ಅಂತ. ಹಾಗಾಗಿ ಇಂಥ ದೋಷಗಳನ್ನು ಎಣಿಸ್ತಾ ಹೋದರೆ ಮದುವೆಗಳೇ ಆಗೋದಿಲ್ಲ. ಎಲ್ಲರೂ ಹಾಗೇ ಇರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಭಗವಂತನ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತ ನಿರ್ದೋಷಿ, ಅನಿಷ್ಟಗಳು ಇಲ್ಲದವನು, ಭಗವಂತ ದೋಷಗಳೇ ಇಲ್ಲದವನು ಅಂತ ಹೇಳಿ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈಗ ನೋಡ್ರಿ, ಈ ನುಡಿಗಳಿಂದ ಲಕ್ಷ್ಮೀದೇವಿ ಭಗವಂತನ ಮುಂದೆ ಬಂದು ನಿಂತಿದ್ದಾಳೆ. ಸ್ವಯಂವರದಲ್ಲಿ ಬರ್ತಾ ಇರ್ತಾಳಲ್ವ, ಹೂವಿನ ಮಾಲೆಯನ್ನು ಹಿಡ್ಕೊಂಡು ಎಲ್ಲರ ದೋಷಗಳನ್ನು ಎಣಿಸ್ತಾ ಬರ್ತಾ ಇರುವಂಥ ಲಕ್ಷ್ಮೀದೇವಿ ಈಗ ಭಗವಂತನ ಮುಂದೆ ಬಂದು ಹಾರವನ್ನು ಹಾಕಲಿಕ್ಕೆ ತಯಾರಾಗಿ ನಿಂತಿದ್ದಾಳೆ. ಈಗ ಭಗವಂತನ ವರ್ಣನೆಯನ್ನು ಮಾಡ್ತಾಳೆ. ನೋಡ್ರಿ, ಹೇಳ್ತಾಳಂತೆ, ಭಗವಂತನಲ್ಲಿ ಯಾವ ದೋಷಗಳು ಇಲ್ಲ, ಗುಣಪೂರ್ಣ ದೇವರು, ಗುಣಪೂರ್ಣ ಭಗವಂತ ಅಂತ ಹೇಳ್ತಾಳಂತೆ. ಅನಿಷ್ಟಗಳಿಲ್ಲ, ದೋಷಗಳಿಲ್ಲ. ಅದನ್ನೇನಾದರೂ ನಾವು ದೋಷ ಇದೆ ಭಗವಂತನಲ್ಲಿ ಅಂತ ಏನಾದರೂ ಒರೆದು ನೋಡಲು ಅಂತಂದರೆ ಅದನ್ನು ಆಳಕ್ಕೆ ಇಳಿದು ಭಗವಂತನ ದೋಷಗಳು ಎಣಿಸ್ತೀವಿ ಅಂತ ಏನಾದರೂ ಹೋದರೆ ನರಕ ಯಾತನೆಗಳಾಗುತ್ತೆ ಅಂತ. ನರಕ ಯಾತನೆ ಸಲ್ಲ ದುರಿತಾತಿ ದೂರನಿಗೆ ಅಂತ ಬರೀತಾರೆ. ಕಷ್ಟಗಳೇ ಇಲ್ಲದವನು ಭಗವಂತ, ದುರಿತಗಳು ಇಲ್ಲ, ನಮಗೆ ಮಾತ್ರ ಕಷ್ಟಗಳು, ದುರಿತಗಳ ಪರಿಹಾರಕ್ಕಾಗಿ ರಂಗೋಲಿಗಳನ್ನು ಹಾಕ್ತಾ ಇರ್ತೀವಿ, ಸ್ತೋತ್ರ ಪಾರಾಯಣವನ್ನು ಮಾಡ್ತಾ ಇರ್ತೀವಿ. ಯಾಕೆ? ನಾವು ಮನುಷ್ಯರು. ಭಗವಂತನಿಗೆ ಕಷ್ಟ ಇದೆ, ದುರಿತಗಳಿದೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಅವರೆಲ್ಲರೂ ಹುಚ್ಚರು ಅಂತ ಬರೀತಾರೆ. ನೋಡ್ರಿ, ನರಕ ಯಾತನೆ ಸಲ್ಲ ದುರಿತಾತಿ ದೂರನಿಗೆ. ದುರಿತ ಅತೀ ದೂರನಿಗೆ, ಅತ್ಯಂತ ದೂರವಾಗಿದೆಯಂತೆ ದುರಿತ ಭಗವಂತನಿಂದ. ಅಂತಹ ನರಕ ಯಾತನೆಗಳು, ಯಾವುದೇ ಕಷ್ಟಗಳು ಭಗವಂತನಿಗಿಲ್ಲ. ಹಾಗಿದೆ ಅಂತ ಯಾರಾದರೂ ಊಹೆಯನ್ನು ಮಾಡಿಕೊಂಡ್ರೆ ಮರುಳ ಮನ ಬಂದಂತೆ ನುಡಿಯಾದಿರು ಅಂತ ಬರೀತಾರೆ. ಮರುಳ ಅಂತಂದರೆ ಹುಚ್ಚ ಅಂತ ಅರ್ಥ. ಹುಚ್ಚರು ಥರ ಯಾರಾದರೂ ಮಾತಾಡಿದರೆ, ಹೀಗೆ ಯಾರಾದರೂ ಭಾವಿಸಿದರೆ ಭಗವಂತನಿಗೆ ದೋಷವಿದೆ, ಭಗವಂತ ದುರಿತಗಳನ್ನು ಹೊಂದಿದ್ದಾನೆ ಅಂತ ಯಾರಾದರೂ ಬಯಸಿದರೆ, ಯಾರಾದರೂ ಊಹೆ ಮಾಡಿದ್ರೆ ಅವರು ಹುಚ್ಚರು ಅಂತ ಬರೀತಾರೆ. ಹಾಗೆ ಮನಸ್ಸಿಗೆ ಬಂದ ಹಾಗೆ ಹುಚ್ಚರು ಮಾತನಾಡೋ ಥರ ಮಾತನಾಡಬೇಡ್ರಿ ಅಂತ ಇಲ್ಲಿ ವಾದಿರಾಜರು ಬರೀತಾ ಇದ್ದಾರೆ. ಈಗ ಲಕ್ಷ್ಮೀದೇವಿ ಹೂವಿನ ಮಾಲೆಯನ್ನು ಹಿಡ್ಕೊಂಡು ಭಗವಂತನ ಮುಂದೆ ಬಂದು ನಿಂತಿದ್ದಾಳೆ. ಈಗ ಮುಂದಿನ ನುಡಿಯನ್ನು ನೋಡೋಣ ಸ್ನೇಹಿತರೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದಣಿಸಿವೆ ಬಹುದೋಷ, ಕುಂದೆಳ್ಳಿಷ್ಟಿಲ್ಲದ ಮುಕುಂದಾನೆ ತನಗೆಂದು ಇಂದಿರೆ ಪತಿಯ ನೆನೆದಾಳು ಅಂತ ಬರೀತಾರೆ. ನೋಡ್ರಿ, ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ. ಹಿಂದೆ ನಾವೆಲ್ಲ ತಿಳ್ಕೊಂಡು ಬಂದ್ವಲ್ಲ ಇಷ್ಟು ದಿನ, ಯಾವ ಯಾವ ದೇವತೆಗಳಲ್ಲಿ ಏನೇನು ಅವಗುಣಗಳಿದ್ದವು, ಏನೇನನ್ನು ಲಕ್ಷ್ಮೀದೇವಿ ಗುಣಗಳನ್ನು ಎಣಿಸಿದ್ಲು ಅಂತ ತಿಳ್ಕೊಂಡ್ವಿ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಇವರೆಲ್ಲರಲ್ಲಿನೂ ಇಷ್ಟೊಂದು ಅವಗುಣಗಳು ಇದ್ದಾವಲ್ಲ, ಇಂತಹ ಗುಣಗಳನ್ನು ಹೊತ್ತಂತಹ ಇವರುಗಳು ಬಹಳ ದೋಷಗಳಿವೆ ಇವರ ಹತ್ರ ಅಂತ ಹೇಳ್ತಾಳೆ. ನೋಡ್ರಿ, ಬರೀ ಅವಗುಣಗಳನ್ನು ಹೊಂದಿರೋದಲ್ಲ, ಇವರ ಹತ್ರ ತುಂಬ ದೋಷಗಳಿದೆ ಎಲ್ಲ ದೇವತೆಗಳ ಹತ್ರ ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾಳಂತೆ, ಕುಂದೆಳ್ಳಿಷ್ಟಿಲ್ಲದ ಮುಕುಂದಾನೇ ತನಗೆಂದು, ಎಳ್ಳಷ್ಟು ಕುಂದು ಕೊರತೆಗಳಿಲ್ಲ ನನ್ನ ಪತಿ ಭಗವಂತನಿಗೆ ಅಂತ ಹೇಳ್ತಾಳೆ. ನೋಡ್ರಿ, ಅಂತಹ ಮುಕುಂದ ಅವನೇ ನನಗೆ ಬೇಕು. ಕುಂದೆಳ್ಳಿಷ್ಟಿಲ್ಲದ, ಎಳ್ಳಷ್ಟು ಕುಂದು ಕೊರತೆಗಳಿಲ್ಲದಂತಹ ಮುಕುಂದನೇ ನನಗೆ ಪತಿಯಾಗಬೇಕು ಅಂತ ಹೇಳಿ ಇಂದಿರೆ ಪತಿಯ ನೆನೆದಾಳು ಅಂತ ಹೇಳಿ ಇಲ್ಲಿ ವಾದಿರಾಜರು ತುಂಬ ಸುಂದರವಾಗಿ ಬರೆದಿದ್ದಾರೆ. ನಾರಾಯಣನನ್ನೇ ಲಕ್ಷ್ಮೀದೇವಿ ವರಿಸ್ತಾ ಇದ್ದಾಳೆ. ಇದಿಷ್ಟು ಇವತ್ತಿನ ನುಡಿಗಳು ಸ್ನೇಹಿತರೆ. ಈ 4 ನುಡಿಗಳ ಅರ್ಥವನ್ನು ತಿಳ್ಕೊಂಡ್ವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ನುಡಿಗಳ ಅರ್ಥವನ್ನು ತಿಳಿತಾ ಹೋಗೋಣಂತೆ. ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.